ಎಲ್ಲೋಗಿದೆ? ಎಂತೆ ವೆಲ್ಕಮ್ ಬ್ಯಾಕ್ ಟು ರಂಜಿ ಸೋಣ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಇದು ವಿಲೇಜ್ ವ್ಲಾಗ್ ಡೇ 2. ಇದು ನೋಡಿ, ಹಳೇ ಬಾವಿ. ಇದು ಆಲ್ಮೋಸ್ಟ್ 200 ಇಯರ್ಸ್ ಬ್ಯಾಕ್ ಎಸ್ಟಾಬ್ಲಿಷ್ ಮಾಡಿರೋ ಬಾವಿ ಇದು. ಈಗಲೂ ನೋಡಿ ಹೆಂಗಿದೆ. ಈಗಲೂ ಕೂಡ ಈ ಊರಲ್ಲಿ ಇದೇ ಬಾವಿಯಿಂದ ನೀರು ಸೇದಿರೋ ನೀರನ್ನೇ ಕುಡಿಯೋದು. ದೆನ್ ಕರೆಂಟ್ ಇರಲಿಲ್ಲ ಅಂದರೆ ಇದೇ ಬಾವಿಯಿಂದನೇ ಮನೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಏನಂತಾರಲ್ಲ, ಮೇ ಬಿ ಅದನ್ನು ನೀರು ಎಳಿಯೋದು ಅಂತ ಹೇಳ್ತಾರೆ. ಓಕೆ, ನೋಡಿ ಅದೇ ಬಾವಿಯಿಂದನೇ ಈಗಲೂ ಕೂಡ ನೀರು ಕುಡಿತಾರೆ. ಆ ಬಾವಿಯಿಂದ ನೀರು ತಗೊಂಡು ಇಲ್ಲಿ ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ ಅಲ್ವಾ. ಇದನ್ನು ಆಮೇಲೆ ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ. ಈ ಹಲಸಲೆ ಹಣ್ಣು ಸಾಂಬಾರು ಮಾಡೋದಕ್ಕೆ ಕೊಯ್ತಾ ಇರೋದು, ಅದನ್ನು ಕೂಡ ವಿಡಿಯೋ ಮಾಡಿದ್ದೆ. ಬಟ್ ಮಧ್ಯದಲ್ಲಿ ಅರಿಶಿನ ಶಾಸ್ತ್ರ ಬಂತು ಅಂತ ನಾನು ಅಲ್ಲಿ ಹೋಗ್ಬಿಟ್ಟೆ. ಮನೇಲಿ ಆಲ್ರೆಡಿ ಸಾಂಬಾರು ಮಾಡಿ ಊಟನೂ ಮಾಡಿಬಿಟ್ಟಿದ್ರು, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಹಾಗೆ ಈ ವಿಡಿಯೋದಲ್ಲಿ ಇನ್ನೂ ಅರಿಶಿನ ಶಾಸ್ತ್ರದ ಪ್ರೋಗ್ರಾಮ್ ಇದೆ. ಆದ್ಮೇಲೆ ನಾವು ನದಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿರೋ ವಿಡಿಯೋ ಕೂಡ ಇದೆ, ಮುಂದೆ ಬರುತ್ತೆ. ಲೆಟ್ಸ್ ವಾಚ್ ನಾವು. ನೋಡಿ, ಇವಾಗ ನಾನು ಸ್ಟಾರ್ಟ್ ಮಾಡಿಕೊಂಡೆ ಪೇಂಟಿಂಗ್ ಮಾಡೋದಕ್ಕೆ. ಅಪ್ಪ, ನನ್ನ ಟ್ಯಾಲೆಂಟ್ ನೋಡಿ ನನಗೇನೆ ಹೆಮ್ಮೆ ಆಗ್ತಾ ಇದೆ. ಇಷ್ಟೊಂದು ಟ್ಯಾಲೆಂಟಾಗಿ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು ಅಂತ. ಲೆಟ್ಸ್ ಪಾರ್ಟ್ ಆಫ್ ದ ಜೋಕ್. ಇದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ಮತ್ತೆ ಅಯ್ಯಪ್ಪ, ಈ ಪೇಂಟಿಂಗ್ ಮಾಡೋದ್ರೊಳಗೆ ನನ್ನನ್ನು ರೇಗಿಸಿದ್ದು ಇಬ್ಬರ ಬಂದಿರೋರೆಲ್ಲ ನಂದು ಒಂದು ಇರಲಿ ಅಂತಂದ್ರೆ ರೇಗಿಸ್ತಾ ಇದ್ರು. ಅದು ಮೇ ಬಿ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ಬಾವಿಲಿ ಒಂದು ಆನೆ ಬಿಡಿಸಿದ್ದೀನಿ, ಪಿಕಾಕ್ ಬಿಡಿಸಿದ್ದೀನಿ, ಅದಕ್ಕೆ ಇನ್ನೊಂದು ಏನೇನೋ ಹೆಸರು ಹೇಳಿದ್ದಾರೆ. ನೋಡಿ, ಇಲ್ಲೇ ನನ್ನ ಪಕ್ಕ ಕುತ್ಕೊಂಡು ಪಿಕಾಕ್ ಅಲ್ಲ ಬಾತುಕೋಳಿ ಅಂತಿದ್ದಾರೆ. ನೋಡಿ, ಸ್ಟಾರ್ಟ್ ಆಯಿತು. ಆನೆನೂ ಸೀದಾ ಬಂದಿಲ್ಲ, ಉಲ್ಟಾ ತಿರ್ಕೊಂಡ್ಬಿಟ್ಟಿದೆ ಆನೆ. ಹಾಂ, ನೋಡಿ, ನನಗೆ ಬಂದಾಗ ನಾನು ಬಿಡಿಸಿದ್ದೀನಿ. ಅದರಲ್ಲೂ ಈ ಮಾತುಗಳು ಅನ್ಸ್ಕೋಬೇಕು ನಾನು. ಆಮೇಲೆ ಹೊಟ್ಟೆ ದಪ್ಪ ಇದೆ, ಸೊಳ್ಳು ಚಿಕ್ಕಾಗಿದೆ. ಓಕೆ, ಇರಲಿ, ಕಮೆಂಟ್ ಕೊಡೋದಿರಲಿ. ಇದು ಕ್ರಿಕೆಟ್ ಅಲ್ಲ ಕಮೆಂಟ್ ಪಾಸ್ ಮಾಡೋಕ್ಕೆ. ನನಗೆ ಬಂದಾಗ ನಾನು ಕಮೆಂಟ್ ನೀವು ಹೇಳ್ಕೊಡಿ, ಹೇಳಿ ನಾನು ಚೆನ್ನಾಗಿ ಬಿಡಿಸಿದ್ದೀನೋ ಇಲ್ವೋ ನೀವೇ ಹೇಳಿ. 200 ವರ್ಷದ ಬಾವಿನ ಈಗ 2026 ನಾನು ತಂದಿದ್ದೀನಿ ಅಂತ ಅಂದರೆ ಗ್ರೇಟ್ ಅಲ್ವಾ? ನೋಡಿ ಅಲ್ಲಿ ಓಕೆ, ನೋಡಿ ಅಲ್ಲಿ ನನಗೆ ಆನೆ ಕಿವಿ ಎಲ್ಲಿರುತ್ತೆ ಅಂತಲೂ ಗೊತ್ತಾಗಲಿಲ್ಲ. ಕೇಳ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಏನೋ ನನಗೇನೋ ಖುಷಿ ಇದೆಯಪ್ಪ, ನಾನು ಇಷ್ಟು ಚೆನ್ನಾಗಿ ಪೇಂಟ್ ಮಾಡ್ತೀನಿ ಅಂತ. ಆನೆಗೆ ಕೊಂಬು ಬರುತ್ತೆ, ನಮಗೆ ಕೊಂಬಿಲ್ಲ, ಅದಕ್ಕೋಸ್ಕರ ಬಾಲ ಇವಾಗ ಬಿಡ್ತಾರೆ ನೆಪ್ಕೊಂಡು. ಅದು ಯಾರು ಮತ್ತೆ ಬಂದು ಬಿಡಿಸಿರೋದು ಪೇಂಟಿಂಗ್ನ, ಅದು ಬಾಲ. ಓಕೆ, ಸರಿ ಆಯಿತು. ನಮ್ಮಿಬ್ರದ್ದು ಹಿಂಗೆ ಜಗಳ ನಡೀತಾ ಇರುತ್ತೆ, ಟಾಮ್ ಅಂಡ್ ಜೆರಿ ಥರ. ನೀವು ನೋಡಿ, ಯಾರ್ಯಾರು ನೋಡಿ ಪೇಂಟಿಂಗ್ ಚೆನ್ನಾಗಿದೆ ಅಂತಂದ್ರೆ ಓಕೆ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ನೋಡಿ. ಫೈನಲ್ ಟಚ್ ನೋಡಿ ಸಿಗ್ದಾಗಿದೆ. ಫೈನಲ್ ಟಚ್ನ ತೋರಿಸ್ತಾ ಇದ್ದೀನಿ, ಯಾವ ಥರ ಬಂದಿದೆ ಬಾವಿ ಪೇಂಟಿಂಗ್ ಅನ್ನೋದನ್ನು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಯಾರ ಪರ ಇದ್ದೀರಾ? ನಾನು ಚೆನ್ನಾಗಿ ಮಾಡಿದ್ದೀನಾ, ಚೆನ್ನಾಗಿ ಮಾಡಿಲ್ವಾ ಅನ್ನೋದನ್ನು ಹೇಳಿ, ಆಯಿತಾ? ಓಕೆನಾ? ಬಾರ್ಡರ್ಗ ಇಲ್ಲಿ ನೋಡಿ, ಈ ಕ್ಯೂಟ್ ಕಪಲ್ಸ್ದು ಒಂದು ಕ್ಯೂಟ್ ಜಗಳ ಅಲ್ಲ, ಇದು ಕ್ಯೂಟ್ನೆಸ್ ಇದೆ. ನೋಡಿ, ಹಲಸಲೆಹಣ್ಣು ಅವಾಗಲೇ ಕಟ್ ಮಾಡ್ತಾ ಇದ್ರು ಅಲ್ವಾ, ಆ ಸಾಂಬಾರು ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ರು. ನಾನು ಕ್ಲಿಪ್ಸ್ ತೊಗೊಂಡೆ ಬಟ್ ಫುಲ್ ಅಡುಗೆ ಆಗೋವರೆಗೂ ನನಗೆ ಇಲ್ಲಿರೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ಇವ್ರ ಸಿಸ್ಟರ್ ಮನೆಯಲ್ಲಿ ಅರಿಶಿನ ಶಾಸ್ತ್ರ ನಡೀತಿತ್ತು ಅಂತ ಕಾಲ್ ಬಂತು.
ಅಲ್ಲಿಗೆ ಹೋದ್ವಿ ಎಲ್ಲರೂ ಹೋಗಿದ್ವಿ, ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ವಿ. ಬಟ್ ಇವರು ಬೇಗ ಬಂದು ಅಡುಗೆನ ಆಲ್ರೆಡಿ ಫಿನಿಶ್ ಮಾಡಿದರು. ಹಂಗಾಗಿ ನಮಗೆ ಇದು ಸಾಂಬಾರು ವಿಡಿಯೋ ಫುಲ್ ಮಾಡೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಿಮಗೆ ಏನಾದರೂ ಹಲಸಿನಹಣ್ಣಿನ ಸಾಂಬಾರು ಬೇಕು ಅಂತ ಅಂದರೆ ನಾನು ಇದು ನೋಡಿ ಹಲಸಿನಹಣ್ಣು ಆವಾಗಲೇ ಕಟ್ ಮಾಡಿದ್ರಲ್ಲ ಅದೇ ಇದು. ಇಲ್ಲಿ ಆಲ್ಮೋಸ್ಟ್ ಒಲೆಯಲ್ಲೇ ಅಡುಗೆ ಮಾಡ್ತಾರೆ, ಸೌದೆ ಒಲೆಯಲ್ಲಿ. ಇದು ಕುಚ್ಚಲಕ್ಕಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ಅಕ್ಕಿನೇ ತಿನ್ನೋದು. ವೈಟ್ ರೈಸ್ ಇಲ್ಲ, ಯಾರೂ ತಿನ್ನೋದಿಲ್ಲ. ಗೊತ್ತಿರಬೇಕು ಆ ಸೈಡ್, ತುಳುನಾಡು ಸೈಡ್ ಇರೋರಿಗೆ. ಗೆಸ್ ಮಾಡಿ ನೋಡೋಣ ನಾನು ಯಾವ ಊರಲ್ಲಿ ಇರ್ಬೋದು, ಯಾವ ಊರಲ್ಲಿ ಇದ್ದೀನಿ, ಇದು ಯಾವ ಊರು ಇರ್ಬೋದು ಅನ್ನೋದನ್ನು ನೀವು ಗೆಸ್ ಮಾಡಿ. ನೋಡಿ ನಾನು ಹೇಳಿದ್ನಲ್ವಾ ಅರಿಶಿನ ಶಾಸ್ತ್ರ ಇದೆ ನೋಡಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ಈಗೇನು ನಾನು ಜಾಸ್ತಿ ಮಾತಾಡೋದಿಲ್ಲ, ಸುಮ್ಮನೆ ವಿಡಿಯೋ ಹಾಕ್ತೀನಿ ನೋಡಿ. ರಂಜಿಸೋಣ ಲೈಫ್ ಸ್ಟೈಲ್. ಸುಪ್ಪೇಕ ಫೋಟೋಸ್ ಏನಾದ್ರೂ ಹೇಳಿ. ಹಿಡ್ಕೋಬೇಕಷ್ಟೇನಾ? ಹಾ ಆಗ್ತಿದೆ ಫೋಕಸ್. ಎಲ್ಲೋಗಿದೆ? ಕೆಂಪಾದ ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಅಮ್ಮ ಎಲ್ಲ ಇಲ್ಲಿ ಹತ್ರ ಬನ್ನಿ ಹತ್ರ ಇಲ್ಲ ಮಂಜಲ ಕಪ್ಪಯ್ಯ ಕುಸನೆ ಮೊಬೈಲ್ ಜಾಗ್ರತೆ ಕೆಂಪು ಮೊಬೈಲ್ ಕೈಟ
ಬೋಲ್ಡಂಗೆ ಹಾಕ್ಬಿಡ್ರ ವೈಟ್ ವೈಟ್ ಬಾಲೆ 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 ಅದು ಅಪ್ಪು ಮಾಮ ಅಪ್ಪು ಮಾಮ ಅವ್ರದ್ದು ಎಂತಕ್ಕೆ ನಾನು ತೆಗಿತಿದ್ದೀನಿ. ವಿಡಿಯೋ ಮಾಡ್ತೀನಿ. ಬ್ರೋ ಎಲ್ಲಿಟ್ಟಿದ್ದೀರಾ?
ಅಂತೆ ದಕ್ಕಲೆ ನೀರು ಸ್ಪ್ರಿಂಕಲ್ ಅಂತ ಹಾ ಅಂತಾನೆ ನೋಡಿದ್ರಿ ಅಲ್ವಾ ಅರಿಶಿನ ಶಾಸ್ತ್ರ ಹೇಗೆ ನಡೀತು ಅಂತ. ಸಖತ್ ಎಂಜಾಯ್ ಮಾಡಿದ್ವಿ, ಫುಲ್ ಫನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿ ಅಲ್ವಾ ಈ ಥರ ಫಂಕ್ಷನ್ಸ್ಗಳು ಅವೆಲ್ಲ ಅಟೆಂಡ್ ಮಾಡೋದಕ್ಕೆ. ನೋಡಿ ಅಲ್ಲಿಂದ ನಾವು ನದಿಗೆ ಸ್ನಾನಕ್ಕೆ ಹೋಗ್ತಿದ್ವಿ, ಬಿಕಾಸ್ ತುಂಬ ಅಂದರೆ ತುಂಬ ಬಿಸಿಲು. ಅಷ್ಟಲ್ದೇ ಮದುವೆ ಮನೆ ಬೇರೆ ಅಲ್ವಾ, ತುಂಬ ಜನ, ಎಲ್ಲರೂ ಸ್ನಾನ ಮಾಡಿ ಮುಗಿಸೋ ಅಷ್ಟಿಗೆ ನೈಟ್ ಆಗಿಬಿಡುತ್ತೆ ಅಂತ ನಾವೆಲ್ಲ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಬನ್ನಿ ನದಿಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ದಂಗೂ ಆಗುತ್ತೆ, ಸ್ನಾನನೂ ಆಗುತ್ತೆ ಅಂತಂದು ಎಲ್ಲರೂ ಮಾತಾಡ್ಕೊಂಡು, ಆಲ್ರೆಡಿ ಕೆಲವ್ರು ಹೋಗಿದ್ದಾರೆ ನದಿಗೆ, ಇವಾಗ ನಾವು 3 ಹೋಗ್ತಿದ್ದೀವಿ. ನೋಡಿ ಹೆಂಗೆ ಹೋಗ್ತಾರೆ ಈ ಮಾವ ಸೊಸೆ. ಇವ್ರಂತ್ರೂ ನನಗೆ ಇವರಿಬ್ರು ಏನಂತಾರೆ ಅದು ನಿಭಾಯಿಸೋ ಅಷ್ಟಿಗೆ ಸಾಕಾಗಿ ಹೋಗ್ತಿತ್ತು. ಈ ಚಿಕ್ಕ ಮಕ್ಳನ್ನ ಬೇಕಾದ್ರೂ ನಿಭಾಯಿಸ್ಬೋದು. ಇವ್ರ ನೋಡಿ ಅವಳು ಹೆಂಗೆ ಓಡೋಗ್ತಾಳೆ, ಅವಳಿಂದೆ ಇವರು, ಇವರಿಂದ ನಾನು ಕಲ್ಲು ಮುಳ್ಳು ಎಲ್ಲ ಚುಚ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಬ್ಲಾಗ್ನ. ಏನಂತೀಯಪ್ಪು? ನೋಡು ಎಂಜಾಯ್ ಮಾಡೋಣ. ಇದು ಏನು ಗೊತ್ತಾ, ಇದೆಲ್ಲ ನಮಗೆ ಬೆಂಗಳೂರು ಸಿಗಲ್ಲ. ಈ ನದಿ, ಈ ಕಾಡು, ಈ ಕಲ್ಲು ಮಣ್ಣು ಇದೆಲ್ಲ ನಮ್ಗೆ ಸಿಗಲ್ಲ. ಈಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂದ್ರೂ 300 ರೂಪಾಯಿ 500 ರೂಪಾಯಿ ಕೊಡಬೇಕು. ಹೌದು, ಇದು ನ್ಯಾಚುರಲ್ ಹರಿಯೋ ನೀರು, ನದಿ. ಇದ್ಯಾವುದು ಕೆರೆ ಕಟ್ಟೆ ಅಲ್ಲ, ನದಿ. ಎಂಜಾಯ್ ಮಾಡಿ. ಓಕೆ ನೋಡಿ ಹಾಗೆ ನೋಡ್ತಾ ಇರಿ. ನಾನು ಮಾತಾಡಿ ಅದು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಅಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ, ಏನೂ ಕಟ್ ಮಾಡ್ದೇನೆ. ಇದು ಅಣ್ಣನ ಮನೆ, ಅಲ್ಲಿ ಇನ್ನೊಂದು ಅಣ್ಣನ ಮನೆ, ಅದು ಆ ಮನೆ ಹಿಂದೆನೇ ನದಿ ಇರೋದು. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಈ ನದಿ ಹೆಸರು ಸುವರ್ಣ ನದಿ ಅಂತ. ಓಕೆ, ಸೊ ಸ್ವಲ್ಪ ಹುಡ್ಕಿದ್ರೆ ನದಿ ಮಧ್ಯೆ ಹೋಗಿ ಹುಡ್ಕಿದ್ರೆ ಸುವರ್ಣ ಅಂದ್ರೇನು ಗೋಲ್ಡ್. ಚೆಕ್ ಮಾಡೋಣ ಸಿಗುತ್ತೆ. ನೋಡಿ ನಾವು ಚಿನ್ನದ ನದಿಲಿ ಏನು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ನಾವೆಂತ ಲಕ್ಷ್ಯಲ್ಲ. ಇಲ್ಲಿ ನೋಡಿ ಇವರು ಆಟಾಡ್ತಾ ಇದ್ರು, ಇಲ್ಲೇ ಇವ್ರನ್ನೂ ಕೂಡ ಕರ್ಕೊಂಡು ಹೋಗ್ತೀವಿ ನೋಡಿ ಇವಾಗ ನದಿಗೆ. ಒಳ್ಳೆ ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಎಂಜಾಯ್. ಬಟ್ ವಾಯ್ಸ್ ಓವರ್ ಇದಿಲ್ಲ. ಎಲ್ಲ ವಿತ್ ಹೌದಾಗಿದ್ರೆ ಕಟ್ ಮಾಡ್ತೀನಿ, ಎಲ್ಲೂ ಹಾಕಲ್ಲ. ಜಸ್ಟ್ ನಾನು ಮಾಡ್ತಿರೋದು ಹಾಬಿಗೋಸ್ಕರ. ಏನು ಅಲ್ಲಿ ಮದುವೆಗೆ ಇವ್ರ ತಂಗಿ ಫ್ರೆಂಡ್ ಬಂದಿದ್ರಲ್ವ, ಅವ್ರು ಸುಮ್ಮನೆ ಕಾಡಿಸ್ತಾ ಇದ್ರು. ಈ ವಿಡಿಯೋದಲ್ಲೆಲ್ಲ ನನ್ನನ್ನು ತೋರಿಸ್ಬೇಡಿ, ನಮ್ಮ ಮಮ್ಮಿಗೆ ಹೇಳಿ ಬಂದಿಲ್ಲ ಅಂತ. ನಾನು ಜಸ್ಟ್ ಹಾಗೆ ಸರಿ ಬಿಡಿ ಆಗಿದ್ರೆ ಕಟ್ ಮಾಡ್ತೀನಿ, ನಿಮ್ಮ ಫೇಸ್ ಹಾಕಲ್ಲ ಅಂತ ಅಂದೆ. ಇಲ್ಲ ಅಕ್ಕ ಹಾಕಿ, ನಾನು ಜಸ್ಟ್ ಜೋಕ್ ಮಾಡಿದ್ದು ಅಂತ ಹಂಗೆ ಸುಮ್ಮನೆ ಕಾಡಿಸ್ತಾಯಿದ್ರು. ಬನ್ನಿ ನೋಡೋಣ. ನೋಡಿ ಮನೆಯಿಂದ ಹಿಂದೆ ಎಷ್ಟು ದೂರ ಇದೆ, ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಆ ಬಿಸಿಲಲ್ಲಿ. ಅದು ದೂರ ಅನ್ಸುತ್ತೆ, ಏನ್ ದೂರ ಅಲ್ಲ, ಊರಲ್ಲೆಲ್ಲ ಹತ್ರ. ಇದು ಪಕ್ಕದಲ್ಲಿ ಮಾಡಕ್ಕಾಗಲ್ಲ, ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮ್ ಹತ್ರ ಬಿದ್ರೆ ನೀರೆಲ್ಲ ಇದಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇನೆ. ಬಟ್ ನೀರ್ ತುಂಬಿದಾಗ ಏನಾಗುತ್ತೆ ಅಂತಂದ್ರೆ, ಇದು ಮಳೆಗಾಲದಲ್ಲಿ ಈಗ ನಮ್ಮ ಅಣ್ಣನ ಮನೆ ಇದೆಯಲ್ಲ, ಅಲ್ಲಿ ಕಂಟ ನೀರು ಬರುತ್ತೆ. ಓ ಹೌದಾ? ಅಷ್ಟು ಹೈಟ್ ಡ್ಯಾಮ್ ಕಟ್ಟಿರೋದ್ರಿಂದ ಸೊ ಈ ಟೈಮ್ ಬೇಸಿಗೆಯಲ್ಲಿ ಹೋದ್ರೆ ನಮ್ಗೆ ನೀರಲ್ಲಿ ಆಟ ಆಡ್ಬೋದು. ಬಟ್ ಮಳೆ ಟೈಮಲ್ಲಿ ಹೋದ್ರೆ ಎಂತ ಎಂಜಾಯ್ಮೆಂಟ್ ಅಂತಂದ್ರೆ ಮನೆಯಿಂದ ಆಚೆ ಕಾಲ. ಓಕೆ ನೋಡಿ, ಈ ಸೆಕೆಂಡ್ ಡೇ ವಿಡಿಯೋದಲ್ಲಿ ಇಷ್ಟು ಕಲರ್ ಇದ್ದೀನಿ ಅಲ್ವಾ. ಹೋಗ್ತಾ ನೋಡಿ ಆ ಬಿಸಿಲಿಗೆ ನಾನು ಹೆಂಗ್ ಟ್ಯಾನ್ ಆಗಿದ್ದೆ ಅಂತ ಅಂದ್ರೆ, ಯಪ್ಪ. ಓಕೆ ಬಿಡಿ, ಅದನ್ನ ಯಾಕೆ ಕೇಳ್ತೀರಾ. ಕಲರ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆ ಬಿಸಿಲಿಗೆ ಇನ್ನೇನು ಆಗುತ್ತೆ ಅಲ್ವಾ, ಅಷ್ಟು ಬಿಸಿಲು. ಅದು ಬೇರೆ ಮಂಗಳೂರು ಉಡುಪಿ ಸೈಡ್ ನಿಮಗೆ ಗೊತ್ತಲ್ವಾ ಬಿಸಿಲು ಹೆಂಗಿರುತ್ತೆ, ಆ ಸೈಡ್ ಇರೋರಿಗೆ ಗೊತ್ತು. ಇಲ್ಲಿ ನೋಡಿ ಎಲ್ಲರೂ ಆ ಕಾಡೆ ಕಿಳಿತಾ ಇದ್ದಾರೆ. ಸರಿ ಬನ್ನಿ, ಆಯಿತು, ಜಾಸ್ತಿ ಮಾತಾಡೋದು ಬೇಡ, ಎಂಜಾಯ್ ಮಾಡೋಣಂತೆ. ಏನಾರು ಹೇಳ್ತೀಯ ಅಪ್ಪು?
ಹೆಂಗಿತ್ತು? ಅಲ್ಲಿ ಏನ್ ಗೊತ್ತಾ, ಸಡನ್ ಆಗಿ ಕಲ್ಗಳಿದೆ, ಈ ತರ ಕಲ್ಗಳು, ಅದಕ್ಕೆ ನೋಡ್ಕೊಂಡು ಹೋಗಿ ಮೇಲೆ ನಮ್ ಗೈಡೆನ್ಸ್ ಇದಾರೆ ಸಿಸ್ಟರ್ ನೋಡಿ, ಅವ್ನು ಹೋಗಿದ್ದಾನಲ್ಲ ಅಷ್ಟೇ ಲಾಸ್ಟ್, ಅದ್ರ ಮುಂದೆ ಹೋಗಬಾರ್ದು. ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವನು ನಮ್ಗೆಲ್ಲ ಸೆಕ್ಯೂರಿಟಿ ಅಲ್ಲೇ ಮುಂದೆ ಇದೆ ನೋಡಿ. ಫಸ್ಟ್ ಅವನೇನ ಹೋಗ್ಬಾರ್ದು ಗುಂಡಿಗೆ ಅಂತ ಅಂದ್ಬಿಟ್ಟು ಅವ್ನು ಸೆಕ್ಯೂರಿಟಿ ನಿಂತ್ಕೊಂಡಿದ್ದಾನೆ. ಸೊ ಇಲ್ಲಿ ನಾನು ಸ್ವಲ್ಪ ಇನ್ಚಾರ್ಜ್ ತರ ನೋಡ್ಕೊಂಡು, ಯಾಕಂದ್ರೆ ಇಲ್ಲಿ ಬ್ಯಾಂಗ್ಳೂರಿಂದ ಬಂದಾರಲ್ಲ, ಸ್ವಲ್ಪ ಯಾರು ಆಗಲ್ಲ, ಎಲ್ಲ ಗುಂಡಿ ಗಿಂಡಿಗೆ ಹೋಗ್ತಾರೆ ಅಂತ. ಸೊ ಇದಕ್ಕೆಲ್ಲದಕ್ಕಿಂತ ಏನ್ ಗೊತ್ತಾ, ನೀರ್ನಾಯಿ ಅಂತಾರಲ್ಲ ಅದು ಇದೆ ಅಲ್ಲಿ ಮೇನ್ ಆಗಿ. ತುಂಬಾ ಹಿಂಡಾಗಿದೆ ಅಲ್ಲಿ. ಹಿಂದೆ ಒಂದು ಬಂಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ತುಂಬಾ ನೀರ್ನಾಯಿಗಳಿದೆ. ಈ ನದಿಗೆ ಹೋಗೋದ್ವಿ ನಾವು, ದೊಡ್ಡೋರಿಗೆ ಯಾರಿಗೂ ಹೇಳೋಗಿಲ್ಲ, ಹಂಗ್ ಬಂದಿದ್ವಿ. ಮನೆಗ್ ಹೋಗೋದೇ ವೇಟ್ ಮಾಡ್ತಾ ಇದ್ರು ಎಲ್ಲಾರುನು, ಕೈಯಲ್ಲಿ ಒಂದೊಂದು ದೊಣ್ಣೆ ನಮಗ್ ಗೊತ್ತಿಲ್ಲ, ನಾವ್ ಬಂದ್ಬಿಟ್ಟಿದೀವಿ. ಬಳಿಕ ಬಕ್ರ ನಾನು ಕರ್ಕೊಂಡೋಗಿದ್ ನಾನು ಅಂತ ಅಂದ್ಬಿಟ್ಟು ಎಲ್ಲ ನನ್ ಮೇಲೆ ಹಚ್ಚಿದ್ದಾರೆ. ಅದೇ ಹೋಗಿರೋದೆಲ್ಲ ಹೋಗಿದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಬಟ್ ಏನೋ ಹೊಸ ಫಂಕ್ಷನ್ ಎಲ್ಲ ನಡೀತಿದೆ ಅಂತ ಆಲ್ಮೋಸ್ಟ್ ಎಲ್ಲ ಸೈಲೆಂಟ್ ಆಗಿದ್ದಾರೆ, ಅಷ್ಟೊಂದು ಮಾಡಿಲ್ಲ. ಇಲ್ಲ ಬೇರೆ ಟೈಮ್ ಆಗೋಗ್ಬಿಟ್ಟಿದ್ರೆ ಫುಟ್ಬಾಲು, ವಾಲಿಬಾಲು, ಕ್ರಿಕೆಟ್ ಎಲ್ಲ ಆಡ್ಬೋದು. ಹೌದು, ಬಿಕಾಸ್ ಈ ನದಿ ಅಷ್ಟು ಸೇಫ್ ಅಲ್ಲ ಅಂತಂದು ಅವ್ರ ಮೈಂಡಲ್ಲಿ ಅಷ್ಟೇನೆ, ಅದಕ್ಕೋಸ್ಕರ ಬೈದ್ರು. ನಾವು ಹುಡುಗಾಟದ ಇದು ಅದು ಈಗ ಗೊತ್ತಲ್ವಾ, ಏಜಲ್ಲಿ ಅದು ಮ್ಯಾಟ್ರ್ ಆಗೋದಿಲ್ಲ, ನಾವು ಎಂಜಾಯ್ಮೆಂಟ್ ಮಾಡ್ಬೇಕಷ್ಟೇ. ಆಯಿತು, ಈಗ ನೋಡಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಅರಿಶಿನ ಶಾಸ್ತ್ರ ಮುಗೀತು ಅಲ್ವಾ, ಅಪ್ಪೋರ್ ತಂಗಿದು. ಅವರು ಮೆಹಂದಿ ಹಾಕೋದಕ್ಕೆ ಆರ್ಟಿಸ್ಟ್ ಬಂದಿದ್ದು, ಅವಳು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ ನೋಡಿ. ಇದಾದಮೇಲೆ ಇಲ್ಲಿ ಅವ್ರ ಫ್ರೆಂಡ್ ಬಂದಿದ್ರಲ್ವಾ, ಅವರು ಸಸ್ಪೆನ್ಸ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅದನ್ನು ಕೂಡ ನಾನು ಕ್ಲಿಪ್ ತೊಗೊಂಡಿದ್ದೀನಿ. ಓಕೆ, ಇದೇ ಹೀಗೆ ನಡೀತಾ ಇತ್ತು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದಲ್ಲ 100 ಕಣ್ಗಳೇನೆ ಬೇಕಿದೆ ನಿನ್ನ ಕಣ್ತುಂಬಿಕೊಳ್ಳಲು.